ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ KT ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಆಕ್ಚುಲಿ ಚೆನ್ನಾಗಿರೋದು. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲೆ ಸದಸ್ಯರಾದಂತಹ ಮಂಜುನಾಥ್ರವರು ಈ ಬೆಟ್ಟಕ್ಕೆ ಬರ್ತಕ್ಕಂಥ ಒಂದು ರಸ್ತೆ ಬಗ್ಗೆಯನ್ನ ವಿವರಣೆಯನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ತಿಳ್ಕೊಳ್ಳಿ. ನಮಸ್ಕಾರ. ಸ್ಥಾನಕ್ಕೆ ಸುಮಾರು ಜನ ಇದ್ರ ಮೇಲೆ ಬರಕ್ಕೆ ರಸ್ತೆನೇ ಇರ್ಲಿಲ್ಲ. ಅಂತ ಕಾಲದಲ್ಲಿ ನಮ್ಮ ಪಕ್ಕದೂರೇ ಮಾಜಿ ಚೇರ್ಮನ್ ಆಗಿರ್ತಕ್ಕಂಥ ಅಂಜನಪ್ಪ ಮೇಲೆ ಒಲವು ಕೊಟ್ಟು ಇದಕ್ಕೆ ಸಹಕರಿಸಿ ಮಹಾನ್ ವ್ಯಕ್ತಿಗೆ ಧನ್ಯವಾದ ಹೇಳ್ಬಹುದು ಈ ಸಂದರ್ಭದಲ್ಲಿ. ಹಾಗೆ ನಮ್ಮ ವೀಕ್ಷಕರ ಕಡೆಯಿಂದನೂ ಅಂಜಿನಪ್ಪನವರಿಗೆ ನಾನು ಈ ರೋಡ್ ಮಾಡಿರೋದಕ್ಕೆ ಧನ್ಯವಾದಗಳು ತಿಳಿಸ್ತೇನೆ. ಅಂಜಿನಪ್ಪ ಅವರೇ, ಈ ವಿಡಿಯೋ ನೋಡ್ತಿದ್ರೆ ನಿಮ್ಗೊಂದು ಟ್ಯಾಂಕ್ಸ್. ಅವ್ರು ಇವತ್ತು ದೈವಾನುಜನ ಆಗಿದ್ದಾರೆ. ಹೌದಾ? ಅವ್ರಿಗೆ ಅವ್ರಿಲ್ಲೇ ಇದ್ರು ಅವ್ರಿಗೆ ಇದು ಸೇರ್ಲಿ ಅಂತ ದೇವರ ಕೈ ಮುಗಿದು ಕೇಳ್ಕೊಳ್ತೀನಿ. ಆಮೇಲೆ ಫೋನ್ ಎಲ್ಲ ತಂದಿದ್ವಿ, ಆ ಚಿರತೆ ಕಾಟ ಏನೋ ಇದೆಯಾ ಅಂತ ಭಯಕ್ಕೆ. ಫೋನ್ಗೂ ಬೀಳಿಲ್ಲ, ಯಾರಿಗೂ ಕಾಟನೂ ಕೊಟ್ಟಿಲ್ಲ. ಆ ದೇವ್ರ ಕೃಪೆಯಿಂದ ಅದ್ರ ಪಾಡಿ ಬರುತ್ತೆ, ಅದ್ರ ಪಾಡಿ ಹೋಗುತ್ತೆ. ಇದೇ ನೋಡಿ ಚಿರತೆ ಬೋನು, ಚಿರತೆ ಹಿಡಿಯಕ ಮಾಡಿರುವಂತಹ ಬೋನ್ ಇದು. ಸೊ ಚಿರತೆ ಸಿಕ್ಕಿಲ್ಲ, ಬಟ್ ಆದ್ರೆ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ. ದೇವಸ್ಥಾನ ಸತ್ಯ ಅಂತ ಹೇಳ್ತಾರೆ. ಸರಿನಾ? ನೋಡಿದ್ರಲ್ಲ, ಎಷ್ಟು ಸಂತೋಷದಿಂದ ಕೇಕ್ ಹಾಕೊಂಡು ಮೇಲ್ಗಡೆ ಹೋಗ್ತಾ ಇದಾರೆ. ಏನೋ ನಮ್ಮೂರಿಗೆ ಒಬ್ರು ಶೂಟ್ ಮಾಡಕ್ ಬಂದಿದ್ದಾರೆ ಅಂದ್ರೆ ಎಷ್ಟು ಖುಷಿಯಲ್ಲ ಹುಡುಗರಿಗೆ. ಹಾಗೆ ವೀಕ್ಷಕರೇ, ಮೇಲ್ಗಡೆ ಇರೋಂಥದ್ದು ಚೌಡಮ್ಮನ ದೇವಸ್ಥಾನ. ಸೊ ಕೆಳಗಡೆ ಪೂಜೆ ಆದ ನಂತರನೇ ಎಲ್ಲರೂ ಮೇಲ್ಗಡೆ ಹೋಗೋದು. ಸರ್, ಇದ್ರ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಇದು ಆಂಜನೇಯ ಅಂತ ಬೆಟ್ಟದ ಕವಲಿಗೆ ನಮ್ಮ ಶಕುನದ ರಂಗನಪ್ಪ ಕವಲಿಗಾಗಿ ಇದನ್ನ ಆಂಜನೇಯ, ಈ ಸರ್ಪ, ಗರುಡ, ಮತ್ತೆ ಪಕ್ಕದಲ್ಲೇ ಒಂದು ಚೌಡಮ್ಮ. ಬನ್ನಿ ತೋರಿಸ್ತೀವಿ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ರಂಗನಾಥ್ ಅವರು ಬಂದಿದ್ದಾರೆ. ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ಬಿಡಿ ಸರ್. ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಇದು ಚೌಡಮ್ಮ ದೇವಸ್ಥಾನ. ಇದು ಪುರಾತನ ಕಾಲದಿಂದಲೂ ಇದ್ದಿದ್ದು. ಈ ವರ್ಷ ಎಲ್ಲ ಪ್ರತಿಷ್ಠಾಪನೆ ಮಾಡಿ, ವಿಗ್ರಹ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಅಣ್ಣ, ಇಲ್ಲಿ ಇದ್ರ ವಿಶೇಷತೆ ಬಗ್ಗೆ ತಿಳಿಸೋಣ. ಇದು ತುಪ್ಪದ ಕೋಣ ಅಂತ ಅಂದ್ರಲ್ಲ, ಪುರಾತನ ಕಾಲದಲ್ಲೇ ರಾಜರು ಬಳಸ್ತಿರ್ತಕ್ಕಂಥ ಒಂದು ತುಪ್ಪದ ಕೋಣ ಇದು. ಆಮೇಲೆ ಸುರಂಗ ಮಾರ್ಗ ಇತ್ತು ಇಲ್ಲಿಗೆ ದುಗುದು ಬೆಟ್ಟಕ್ಕೆ. ಹೌದಾ? ಇಲ್ಲಿಂದ ಹೋದ್ರೆ ದುಗುದು ಬೆಟ್ಟದ ತೇಲರಂತೆ. ಬನ್ನಿ ತೋರಿಸ್ತೀನಿ. ಬನ್ನಿ ವೀಕ್ಷಕರೇ, ತುಪ್ಪದ ಕೋಣ ನೋಡೋಣ. ವಿತ್ತು ಸುರಂಗ ಮಾರ್ಗ ಅಂತೆ. ಇದು ಚಿತ್ರದುರ್ಗ ಕನೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವಾಗಿನ ಕಾಲದಿಂದ ಹಾಗೆ ಹೇಳ್ಕೊ ಬಂದಿದ್ದಾರಂತೆ, ಚಿತ್ರದುರ್ಗ ಕನೆಕ್ಟ್ ಆಗಿದೆ ಅಂತ. ನೀವೇನ್ ನೋಡ್ತಾ ಇದ್ರಲ್ಲ, ಇದು ತುಪ್ಪದ ಕೋಣ. ಇದು ಹಾಗೆ ಇದು ಸುರಂಗ ಇದೆಯಂತೆ. ಇಲ್ಲಿದ್ದ ಚಿತ್ರದುರ್ಗ ಕೋಟೆ ಕನೆಕ್ಟ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಮ ಇವ್ರನ್ನೆಲ್ಲ ಕೇಳೋಣ. ಇದು ಸತ್ಯನಾ ಸರ್? ಇದು ಸತ್ಯ ಸರ್. ಇದು ಹೌದಾ? ಸುಮಾರು ಪುರಾತನ ಕಾಲದಲ್ಲೇ ರಾಜರು ಅಡ್ಡಾಡ್ತಕ್ಕಂಥ ಒಂದು ರಸ್ತೆ ಮಾರ್ಗ ಇದು. ಅಷ್ಟಕ್ಕೂ ಈ ಸುರಂಗ ಮಾರ್ಗ ಯಾಕೆ ಮಾಡಿದಪ್ಪ ಅಂದ್ರೆ, ರಾಜರ ಕಾಲದಲ್ಲಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಯುದ್ಧಗಳಾದಾಗ ತಾವು ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿರುವಂತ ಸುರಂಗ ಮಾರ್ಗನ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ. ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಅಂತ ರಂಗನಾಥ್ ಸರ್ ಮತ್ತೆ ಮಂಜುನಾಥ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ತಾವು ತಮ್ಮ ಲೋಕಲ್ ಇತಿಹಾಸನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ.
ನೋಡಿ ದಗ್ ಅಂತ ಸೌಂಡ್ ಬರ್ತಾ ಇದೆ. ಇದೆಲ್ಲ ತೊಳ್ಳಿದೆ ಅಂದ್ರೆ ಈ ಸುರಂಗ ಇಲ್ಲಿ ನಿಜವಾಗ್ಲೂ ಇತ್ತು, ಇಲ್ಲಿ ಸುರಂಗ ನಿಜವಾಗ್ಲೂ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ದಗ್ ಅಂತ ಸೌಂಡ್ ಬರ್ತಾ ಇದೆ, ತೊಳ್ಳಿದೆ ಇಲ್ಲಿ ಕೆಳಗಡೆ ಗ್ಯಾಪ್ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿದ್ದ ಒಂದು ಸೀದಾ 300 ಕಿಲೋಮೀಟರ್ ವರೆಗೂ ಇದೆ ಅಂತ ಇದೆ ಸುರಂಗ. ಚಿತ್ರದುರ್ಗದ ಬೆಟ್ಟಕ್ಕೆ ಕನೆಕ್ಟ್ ಆಗ್ತಾ ಇದೆ, ಮುಂದೆ ರತ್ನಗಿರಿ ಬೆಟ್ಟದವರೆಗೂ ಸಹ ಈ ಸುರಂಗ ಇದೆ ಅಂತ ಇಲ್ಲಿ. ನೋಡಿ ವೀಕ್ಷಕರೇ, ನೀವು ಒಂದ್ಸಲ ಇಲ್ಲಿ ಬಂದ್ರೆ ಭೇಟಿ ನೀಡಿ. ಸುರಂಗ ಮಾರ್ಗ ಬಹಳಷ್ಟು ಟ್ರೆಕ್ಕಿಂಗ್ ಮಾಡೋಂಥ ಬಹಳಷ್ಟು ಇಲ್ಲಿ ವಿಶೇಷತೆಗಳಿದಾವೆ. ದಯವಿಟ್ಟು ಒಂದ್ಸರಿ ಬಂದಾಗ ಇಲ್ಲಿಗೆ ಒಂದ್ಸರಿ ಭೇಟಿ ನೀಡಿ. ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಗೆ ಒಂದು ಮಾಹಿತಿ ಕೊಡು, ಇದನ್ನ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಂದು ಇಂಪ್ರೂವ್ಮೆಂಟ್ ಮಾಡ್ಲಿ ಅಂತೇಳಿ. ಹಾಗೆ ಇದ್ರ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರದವ್ರು ಸ್ವಲ್ಪ ತಲೆ ಕೆಡಿಸ್ಕೊಂಡು ಪ್ರವಾಸೋದ್ಯಮದವರು ಇಲ್ಲಿಗೆ ಆದಷ್ಟು ಇಂಪ್ರೂವ್ಮೆಂಟ್ ಆಗಿ ಸ್ವಲ್ಪ ಬಜೆಟ್ ಹಾಕಿದ್ರೆ ಮುಂದಕ್ಕೆ ಇದು ಸಹ ದೊಡ್ಡ ಟೂರಿಸಂ ಆಗಿ ಬೆಳೆಯುತ್ತೆ ಅನ್ನೋದು ನನ್ನೊಂದು ಆಶೆ. ನನ್ನ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ವೈರಿ ವೀಕ್ಷಣೆಗೋಸ್ಕರ ಮಾಡಿರುವಂಥ ಒಂದು ಕಿಂಡಿ. ಇದು ಕೋಟೆ ಬಾಗಿಲ ಕಿಂಡಿ. ಅಲ್ಲಿ ದೂರದಲ್ಲಿ ಬಾವುಟ ಕಾಣ್ತಾ ಇದೆಯಲ್ಲ, ಅದು ಹೊಟ್ಟೆಬುರ್ಜಿ ಅಂತ ಕರೀತಾರೆ ಇಲ್ಲಿ ಲೋಕಲ್ ಭಾಷೆಯಲ್ಲಿ. ಅದು ವಾಚ್ ಟವರ್ ಅಂತ. ನಾವೇನು ಕುಳಿತ್ಕೊಂಡಿದ್ವಲ್ಲ, ಇದೇ ವಾಚ್ ಟವರ್ ಇದ್ದ ಸೈನಿಕರು ರಾಜ್ಯದ ಸುತ್ತ ವೀಕ್ಷಣೆ ಮಾಡ್ತಾ ಇದ್ರು. ವೈರಿಗಳು ಬಂದ್ರೆ ಸಿಗ್ನಲ್ ಕೊಡ್ತಾ ಇದ್ದಂತ ಜಾಗ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಿನ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾನು ನಿಮಗೆ ಈ ದೇವಸ್ಥಾನದ ಇತಿಹಾಸನ ತಿಳಿಸ್ತಾ ಹೋದೆ. ಹಾಗೆ ನಮ್ಮ ಈ ಲೋಕಲ್ ಜನ ಏನಿದ್ದಾರೆ, ಸೊ ಈ ಪಂಚಾಯತಿ ಮೆಂಬರ್ಗಳು ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲ ಇದ್ದಾರೆ. ಅವ್ರ ಕಡೆ ಇದ್ದ ಸರ್ ಹಂಗೆ ನಮ್ಮ ಚಾನಲ್ ವೀಕ್ಷಕರಿಗೆ ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ಬಿಡಿ. ಸಬ್ಸ್ಕ್ರೈಬ್ ಎಲ್ಲ ಈ ಚಾನಲ್ ನೋಡ್ತಕ್ಕಂಥ ಎಲ್ಲರಿಗೂ